ಮಂಗಳೂರಿನಲ್ಲಿ ಮನೆ ಮೇಲೆ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ ಆರುಷ್ ರಕ್ಷಣೆ ಆಗಿದೆ. 1 ವರ್ಷದ ಮಗುವನ್ನ ರಕ್ಷಿಸಲಾಗಿದೆ. ಮಗು ಆರುಷ್ ರಕ್ಷಣೆ ಮಾಡಿದ ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ಸಿಬ್ಬಂದಿ. 2 ವರ್ಷದ ಆರುಷ್ ರಕ್ಷಣೆ ಆಗಿದೆ. ಮತ್ತೋರ್ವ ಮಗು ಆರ್ಯನ್ ಈಗಾಗಲೇ ಸಾವನ್ನಪ್ಪಿರೋದು. ಚಿಂತಾಜನಕ ಪರಿಸ್ಥಿತಿಯಲ್ಲಿ ಆ ಮಗು ಇತ್ತು, ಹಾಗಾಗಿ ದುರ್ಮರಣ ಅಪ್ಪಿದೆ. ತಾಯಿ ಮಕ್ಕಳು ಸಿಲುಕಾಕೊಂಡಿದ್ರು. ಅದರಲ್ಲಿ ಈಗ ಒಂದು ಮಗುವಿನ ರಕ್ಷಣೆ ಆಗಿದೆ, ಇನ್ನೊಂದು ಮಗು ಸಾವನ್ನಪ್ಪಿದೆ. ಈಗ ಸದ್ಯ ತಾಯಿಯ ರಕ್ಷಣೆಗಾಗಿ ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ಸಿಬ್ಬಂದಿ ಹರಸಾಹಸ ಪಡ್ತಾ ಇದೆ. ಸ್ಲ್ಯಾಬ್ ಬಿದ್ದಿರೋದ್ರಿಂದ ಅವುಗಳನ್ನು ತೆರವು ಮಾಡಿ ತಾಯಿಯ ರಕ್ಷಣೆ ಮಾಡಬೇಕಿದೆ. ಇನ್ನು 1-2 ಗಂಟೆಗಳ ಕಾಲ ಈ ರಕ್ಷಣಾ ಕಾರ್ಯಾಚರಣೆ ಆಗುತ್ತೆ ಅಂತ ಅಲ್ಲಿನ ಜಿಲ್ಲಾಧಿಕಾರಿ ತಿಳಿಸಿದಾರಂತೆ. ನೋಡೋಣ ರಕ್ಷಣಾ ಕಾರ್ಯಾಚರಣೆಗೆ ಇನ್ನೂ ಏನೇನು ಅಡ್ಡಿ ಆಗುತ್ತೆ, ಅದನ್ನು ಹೇಗೆ ಸೇಫ್ ಆಗಿ ಅವ್ರನ್ನ ಹೊರಗೆ ತೆಗಿತಾರೆ ಅಂತ. ಎಲ್ಲರೂ ಕೂಡ ಕಾಯ್ತಾ ಇರೋದೇ ತಾಯಿಯನ್ನು ಸುರಕ್ಷಿತವಾಗಿ ಹೊರಗೆ ತೆಗಿಲಿ ಅಂತೇಳಿ. ಮಗು ಆರುಷ್ ರಕ್ಷಣೆಯನ್ನ ಮಾಡಲಾಗಿದೆ. ಈಗಾಗಲೇ ಆರ್ಯನ್ ಸಾವನ್ನಪ್ಪಿದ್ದು, ಆರುಷ್ ರಕ್ಷಣೆ ಆಗಿದೆ. ತಾಯಿಯ ರಕ್ಷಣೆಗೋಸ್ಕರ ಹರಸಾಹಸ ಪಡ್ತಾ ಇದ್ದಾರೆ. ಉಳ್ಳಾಲದ ದೇರಳಕಟ್ಟೆ ಎಲ್ಲೇ ಆಗಿರುವಂಥ ಘಟನೆ ಇದು. ಸದ್ಯ ಆ ಮಗುವಿನ ರಕ್ಷಣೆ ಮಾಡಲಾಗಿದೆ. ಇನ್ನೂ ಕೂಡ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಕೊಂಡಿದ್ದಾರೆ. ದೇರಳಕಟ್ಟೆ ಮೊಂಟೆದ ಪಂಬದ ಹಿತ್ಲುವಿನಲ್ಲಿ ನಡೆದಿರುವಂಥ ಘೋರ ದುರಂತ ಇದು. ಬೆಳಗಿನ ಜಾವ 4:30 ಸಂದರ್ಭದಲ್ಲಿ ಮನೆ ಮೇಲೆ ಗುಡ್ಡ ಕುಸಿತ ಆಗ್ಬಿಟ್ಟಿದೆ. ಈ ಗುಡ್ಡ ಕುಸಿತ ಆಗ್ತಾ ಇದ್ದಂತೆ ಒಟ್ಟು ಆ ಮನೇಲಿ 6 ಜನ ಇದ್ರು. ಕಾಂತಪ್ಪ, ಸೀತಾರಾಮ್ ಪೂಜಾರಿ, ಮತ್ತೆ ಪ್ರೇಮ ಪೂಜಾರಿ, ಅಶ್ವಿನಿ, 2 ಮಕ್ಕಳು ಆರ್ಯನ್ ಹಾಗೂ ಆರುಷ್ ಇವರೆಲ್ಲರೂ ಇದ್ರು. ಅದರಲ್ಲಿ ಈಗಾಗಲೇ ಸೀತಾರಾಮ್, ಕಾಂತಪ್ಪ ಪೂಜಾರಿ ಬದುಕುಳಿದಿದ್ದಾರೆ, ಮತ್ತೆ ಪ್ರೇಮ ಪೂಜಾರಿ ಸಾವನ್ನಪ್ಪಿದ್ದಾರೆ. ಈಗ 3 ಜನ ಅಶ್ವಿನಿ, ಆರ್ಯನ್, ಆರುಷ್ ಈ ಒಂದು ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ರು. ಸದ್ಯ ಆರ್ಯನ್ನ ಹೊರಗೆ ತೆಗೆದ್ರೂ ಕೂಡ ಆತ ಬದುಕುಳಿದಿಲ್ಲ ಮಗು. ಇನ್ನೊಂದು ಮಗು ಆರುಷ್ ರಕ್ಷಣೆ ಆಗಿದೆ. ಇನ್ನು ತಾಯಿಯನ್ನ ರಕ್ಷಣೆ ಮಾಡುವುದಕ್ಕೆ ಅಂತ ಕಾರ್ಯಾಚರಣೆ ಮುಂದುವರೆದಿದೆ. ಪಾಪ ಒದ್ದಾಡ್ತಾ ಇದ್ದಾರೆ ಅಲ್ಲಿ. ಸದ್ಯ ತಾಯಿ ಈಗ ಮಗುವಿನ ರಕ್ಷಣೆ ಆಗಿರೋದಕ್ಕೆ ಒಂದು ರೀತಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಬಟ್ ಆ ತಾಯಿಯ ರಕ್ಷಣೆನೂ ಕೂಡ ಆಗಬೇಕಿದೆ. ಹೇಗೆ ಹೊರಗೆ ತೆಗಿತಾರೆ ಅಂತ ಪ್ರತಿಯೊಬ್ಬರು ಕೂಡ ಅಲ್ಲಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಅವಶೇಷಗಳ ಅಡಿ ಸಿಲುಕಿರುವಂಥ ತಾಯಿ ರಕ್ಷಣೆಗೆ ಹರಸಾಹಸ ಪಟ್ಟಿರೋದು. ತಾಯಿ ಅಶ್ವಿನಿ ರಕ್ಷಣೆಗೆ ರೋಚಕ ಕಾರ್ಯಾಚರಣೆ ನಡೀತಾ ಇದೆ. ಮಳೆ ನಡುವೆನೇ ರಕ್ಷಣೆ ಮಾಡೋದು ದೊಡ್ಡ ಸವಾಲಾಗ್ಬಿಟ್ಟಿದೆ. ಒಂದ್ ಕಡೆ ಮಳೆ ಅಡಚಣೆಯನ್ನ ಉಂಟು ಮಾಡ್ತಾ ಇದೆ. ರಕ್ಷಣಾ ಸಿಬ್ಬಂದಿ ಸ್ವಲ್ಪ ಯಾಮಾರಿದ್ರು ಕೂಡ ಕಂಟಕ ಫಿಕ್ಸ್. ಮುನ್ನೆಚ್ಚರಿಕೆಯಿಂದ ಕೆಲಸ ಮಾಡ್ತಾ ಇರೋದು ರಕ್ಷಣಾ ಸಿಬ್ಬಂದಿ. ಹೆಂಗ್ ಬೇಕೋ ಹಂಗೆ ದಿಢೀರ್ ಅಂತ ನಿರ್ಧಾರ ತೆಗೆದುಕೊಳ್ಳುವಂತಿಲ್ಲ, ದಿಢೀರ್ ಅಂತ ಹೆಜ್ಜೆ ಇಡುವಂತಿಲ್ಲ. ಹಾಗಾಗಿ ಬಹಳ ನಾಜೂಕಾಗಿ ಕಾರ್ಯಾಚರಣೆ ನಡೀತಾ ಇದೆ. ಸ್ವಲ್ಪ ಯಾಮಾರಿದ್ರು ಕೂಡ ಸಾವೇ ಗತಿ. ಹಾಗಾಗಿ ಬಹಳ ಎಚ್ಚೆತ್ಕೊಂಡು ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಸಿಬ್ಬಂದಿಯಲ್ಲಿ ರಕ್ಷಣೆ ಮಾಡ್ತಾ ಇರುವಂಥದ್ದು. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ನೀವು ಅದನ್ನ ಗಮನಿಸ್ತಾ ಇದ್ದೀರಾ. ಸ್ಲ್ಯಾಬ್ ಬಿದ್ದಿರೋದ್ರಿಂದ ಅದನ್ನು ತೆರವು ಮಾಡಿ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಬೇಕಾಗುತ್ತೆ. ಸದ್ಯ ಒಂದು ಮಗುವಿನ ರಕ್ಷಣೆ ಆಗಿದೆ, ಇನ್ನೊಂದು ಮಗು ಸಾವನ್ನಪ್ಪಿದೆ. ತಾಯಿಯ ರಕ್ಷಣೆಗಾಗಿ ಈಗ ಹರಸಾಹಸ ಪಡ್ತಾ ಇದ್ದಾರೆ ಸಿಬ್ಬಂದಿ. ಪ್ರತಿ ಬಾರಿಯೂ ಕೂಡ ಒಬ್ಬೊಬ್ಬರನ್ನ ರಕ್ಷಣೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಹಂತವಾಗಿ ಅಲ್ಲಿ ಬದಲಾವಣೆಗಳನ್ನು ತಂದುಕೊಳ್ತಾ ಇದ್ದಾರೆ. ಆ ಸ್ಲ್ಯಾಬ್ಗಳನ್ನು ತೆರವು ಮಾಡಬೇಕು ಅಂದರೆ ಜಾಕ್ಗಳನ್ನು ಬಳಸ್ತಾ ಇದ್ದಾರೆ. ಮತ್ತೊಂದು ಕಡೆ ಡ್ರಿಲ್ಲಿಂಗ್ ಮಾಡೋದ್ರ ಮೂಲಕ ಮಣ್ಣು ತೆರವುಗೊಳಿಸ್ತಾ ಇದ್ದಾರೆ. ಆ ಮಣ್ಣು ಒಳಗಡೆ ಯಾರೂ ಕೂಡ ಹೋಗೋದಕ್ಕೂ ಆಗಲ್ಲ. ಒಂದಷ್ಟು ಅಲ್ಲಿ ಕಾರ್ಯಾಚರಣೆಗೆ ಬೇಕಾಗಿರುವಂಥ ಎಲ್ಲ ಮಷಿನ್ಗಳನ್ನು, ಉಪಕರಣಗಳನ್ನ ತಂದಿಟ್ಕೊಂಡು ಸವಾಲಿನ ಕೆಲಸವನ್ನು ಎದುರಿಸ್ತಾ ಇದ್ದಾರೆ ರಕ್ಷಣಾ ಸಿಬ್ಬಂದಿ.
ಸದ್ಯ ತಾಯಿ ಅಶ್ವಿನಿಯನ್ನ ಬದುಕಿಸೋದಕ್ಕೆ, ಆಕೆ ಬದುಕುಳಿಬೇಕು ಅನ್ನುವಂಥ ಕಾರಣಕ್ಕೆ ಮತ್ತಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ತಾಯಿ ಅಶ್ವಿನಿ ಕೂಡ ಈಗ ಅಲ್ಲಿ ಸಿಲ್ಕಾಕೊಂಡು ಬಿಟ್ಟಿದ್ದಾರೆ. ಈಗ ಇಬ್ಬರು ಮಕ್ಕಳನ್ನು ಹೊರ ತೆಗೆದಿದ್ದಾಗಿದೆ. ಆ ತಾಯಿ ಈಗ ಮತ್ತಷ್ಟು ಗಟ್ಟಿ ಆಗಬೇಕು. ಅಂದರೆ ಈಗೆಲ್ಲಿ ಹೊರಗಡೆ ಯಾವ ರೀತಿಯಾಗಿ ಸವಾಲಿನ ಕೆಲಸ ಫೇಸ್ ಮಾಡ್ತಾ ಅವ್ರನ್ನ ರಕ್ಷಣೆ ಮಾಡಲೇಬೇಕು ಅಂದ್ಕೊಳ್ತಾ ಇದ್ದಾರೋ, ಆ ತಾಯಿಯೂ ಕೂಡ ನಾನು ಬದುಕ್ತೀನಿ ಅನ್ನುವಂಥ ಒಂದು ದೃಢ ಸಂಕಲ್ಪದ ಜೊತೆಗೆ ಹೋರಾಟವನ್ನು ನಡೆಸಬೇಕಿದೆ. ಈಗ ಏನೇ ಕಾರ್ಯಾಚರಣೆ ಮಾಡಿದರೂ ಕೂಡ ಆ ಕಾರ್ಯಾಚರಣೆಗೆ ಸ್ಪಂದಿಸುವ ರೀತಿ ಆಗಬೇಕಿದೆ. ಯಾಕೆಂದರೆ ಬೆಳಗಿನ ಜಾವ 4:30ರಿಂದ ಅಲ್ಲಿ ಸಿಲ್ಕಾಕೊಂಡಿರೋದ್ರಿಂದ ನಿತ್ರಾಣ ಆಗಿಬಿಟ್ಟಿರ್ತಾರೆ, ಸುಸ್ತಾಗಿರ್ತಾರೆ, ಏನು ತಿಂದಿರೋದಿಲ್ಲ, ಆಕ್ಸಿಜನ್ ಕೊರತೆ ಇರುತ್ತೆ. ಇಲ್ಲಿಂದ ಎಷ್ಟೇ ಆಕ್ಸಿಜನ್ ಪೂರೈಕೆ ಮಾಡಿದರೂ ಕೂಡ ಸಹಜವಾಗಿ ಉಸಿರಾಟ ನಡೆಸಿದಂತಲ್ಲ ಅದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಈಗಾಗಲೇ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಮತ್ತೊಂದು ಮಗುವಿನ ರಕ್ಷಣೆ ಆಗಿದೆ. ಅಂದರೆ ಆರುಷ್ನನ್ನ ಹೊರಗೆ ತೆಗೆದಿದ್ದಾರೆ. ಮಗುವಿನ ಪರಿಸ್ಥಿತಿ ಹೇಗಿದೆ, ಮತ್ತೆ ತಾಯಿ ರಕ್ಷಣಾ ಕಾರ್ಯಾಚರಣೆಗೆ ಅಂತ ಯಾವ ರೀತಿಯಾಗಿ ಅಲ್ಲಿ ತಯಾರಿ ನಡೀತಾ ಇದೆ? ಆದಿತ್ಯ, ಕೇಳಿಸ್ತಿದ್ಯಾ? ಓಕೆ, ಮತ್ತೆ ಸಂಪರ್ಕ ಮಾಡೋಣ. ನೋಡಿ, ಉಳ್ಳಾಲದಲ್ಲಿ ಆಗಿರುವಂಥ ಘಟನೆ ಇದು. ದೇರಳಕಟ್ಟೆ ಪ್ರದೇಶದಲ್ಲಿ ಆಗಿರುವಂಥದ್ದು. ಸದ್ಯ ಆ ಒಂದು ಕಾರ್ಯಾಚರಣೆ ಮುಂದುವರಿತಾ ಇದೆ. ಅವುಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಗಳನ್ನು. ತಾಯಿಯನ್ನು ರಕ್ಷಣೆ ಮಾಡುವಂಥ ಕಾರ್ಯಾಚರಣೆಗೆ ಈಗ NDRF, SDRF ಸಿಬ್ಬಂದಿ ಕೈ ಹಾಕಿರೋದು. ಆಕೆಯನ್ನು ಯಾವ ರೀತಿ ರಕ್ಷಣೆ ಮಾಡ್ತಾರೆ ಅನ್ನೋದೇ ಸದ್ಯದ ಕುತೂಹಲ. ಕ್ಷಣಕ್ಕೂ ಕೂಡ ಅಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ತಾಯಿ ಬದುಕುಳಿದ್ರೆ ಸಾಕಪ್ಪ ಅಂತ. ಈಗ ಮಗುವಿನ ರಕ್ಷಣೆ ಆಗಿದೆ, ಒಂದು ಮಗು ಸಾವನ್ನಪ್ಪಿದೆ. ಮತ್ತು ಅವ್ರ ಮನೆಯಲ್ಲಿದ್ದಂಥ ಪ್ರೇಮ ಪೂಜಾರಿ ಅವರು ಸಾವನ್ನಪ್ಪಿದ್ದಾರೆ. ಒಟ್ಟು ಆ ಮನೆಯಲ್ಲೀಗ 2 ಸಾವಾಗಿದೆ. ತಾಯಿಯನ್ನು ಸುರಕ್ಷಿತವಾಗಿ ಹೊರಗೆ ತೆಗೆಯುವಂಥ ಕಾರ್ಯಾಚರಣೆ ಈಗ ಮುಂದುವರಿತಾ ಇದೆ. ಆ ಕಾರ್ಯಾಚರಣೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಬೆಳಗ್ಗೆ 4:30ರಿಂದ ಕೂಡ ತಾಯಿ, ಇಬ್ಬರು ಮಕ್ಕಳು ಒದ್ದಾಡ್ತಾ ಇದ್ರು. ಯಾವಾಗ ನಮ್ಮನ್ನು ಸೇಫ್ ಮಾಡ್ತಾರೆ? ಬಂದಿರುವಂಥವ್ರೆಲ್ಲರೂ ಕೂಡ, ಅಂದರೆ ಮನೆ ಪೂರ್ತಿಯಾಗಿ ಕುಸಿದು ಬಿದ್ದಿದೆ. ಆ ಮನೆ ಸುತ್ತಮುತ್ತ ಎಲ್ಲರೂ ಕೂಡ ರಕ್ಷಣೆ ಮಾಡೋದಕ್ಕೆ ಅಂತ ಕಾಯ್ತಾ ಇದ್ದಾರೆ. ಬಟ್ ಒಂದು ಕಡೆ ಮಳೆ ಅಡ್ಡಿ ಆಗ್ತಾ ಇದೆ, ಮತ್ತೊಂದು ಕಡೆ ಅಲ್ಲಿನ ಜಾಗ ಇಕ್ಕಟ್ಟಿನ ಪ್ರದೇಶ, ಮತ್ತು ಈ ರೀತಿಯಾಗಿ ಮನೆ ಕುಸಿತ ಆಗಿರೋದ್ರಿಂದ, ಸ್ಲ್ಯಾಬ್ ಟೆರೆಸ್ ಕುಸಿತ ಆಗಿರೋದ್ರಿಂದ ಅವೆಲ್ಲವೂ ಕೂಡ ಗೋಡೆ, ಆ ಸ್ಲ್ಯಾಬ್ಗಳು ಬಿದ್ದಿದ್ದಾವೆ. ಎಲ್ಲವನ್ನು ತೆರವುಗೊಳಿಸಿ ರಕ್ಷಣೆ ಮಾಡಬೇಕು. ಹಾಗಾಗಿ ಸಾಕಷ್ಟು ಹರಸಾಹಸದ ಕೆಲಸ ಇದು. ಪ್ರತಿಯೊಬ್ಬರು ಕೂಡ ಅಲ್ಲಿ ಆ ಮಗು ತಾಯಿಯನ್ನು ರಕ್ಷಣೆ ಮಾಡಬೇಕು ಅಂತಲೇ ಸವಾಲಿನ ಕೆಲಸಕ್ಕೆ ಇಳಿದಿದ್ರು. ಆದಿತ್ಯ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಆದಿತ್ಯ, ಈಗಾಗಲೇ ಒಂದು ಮಗುವಿನ ರಕ್ಷಣೆ ಆಗಿದೆ, ಆರುಷ್ನನ್ನ ಹೊರಗಡೆ ತೆಗೆಯಲಾಗಿದೆ. ಪರಿಸ್ಥಿತಿ ಹೇಗಿದೆ? ತಾಯಿಯ ರಕ್ಷಣೆಗೋಸ್ಕರ ಅಲ್ಲಿ ಏನೆಲ್ಲ ಹರಸಾಹಸ ಪಡ್ತಿದ್ದಾರೆ? ಎಸ್ ಸೌಖ್ಯ. ಈಗಾಗಲೇ ಸಂಬಂಧಪಟ್ಟ ಹಾಗೆ 3 ಜನ ಅಲ್ಲಿ ಸಿಲ್ಕಾಕೊಂಡಿದ್ರು. ಅದ್ರ ಪೈಕಿ ಆರ್ಯನ್ ಹಿರಿಯ ಮಗ ಅವ್ರದ್ದು. ಆರ್ಯನ್ 2 ವರ್ಷದ ಆರ್ಯನ್ ಈಗ ಮೃತಪಟ್ಟಿರುವಂತದ್ದು ಕನ್ಫರ್ಮ್ ಆಗಿದೆ. ಇನ್ನೊಂದು ಮಗು 1 ವರ್ಷದ ಮಗು ಆರುಷನ್ನ ಈಗ ರಕ್ಷಣೆ ಮಾಡಿದ್ದಾರೆ. ಒಂದು ಕ್ಷಿಪ್ರ ಕಾರ್ಯಾಚರಣೆ, ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಒಂದು ಪ್ರಾಣವನ್ನ ಪಣಕ್ಕಿಟ್ಟು ಆ ಒಂದು ಮಗುವನ್ನ ಈಗ ರಕ್ಷಣೆ ಮಾಡಲಾಗಿದೆ. ಆ ಮಗುವನ್ನ ಮನೆಯಿಂದ ಹೊರತೆಗೆದು ಈಗ ತುರ್ತಾಗಿ ಆಕ್ಸಿಜನ್ ಮೂಲಕ ಆಂಬ್ಯುಲೆನ್ಸ್ ನಲ್ಲಿ ಆತನನ್ನ, ಆ ಮಗುವನ್ನ ದೇರಳಗಟ್ಟೆ ಖಾಸಗಿ ಆಸ್ಪತ್ರೆಗೆ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ. ಈಗ ಉಳಿದಿರುವಂತದ್ದು ತಾಯಿಗ ಅಡಿಗಡಿ ಸಿಲುಕಿರುವಂತದ್ದು. ತಾಯಿಯನ್ನ ರಕ್ಷಣೆ ಮಾಡುವಂತ ಕಾರ್ಯ ನಡ್ತಾ ಇದೆ. ಒಂದ್ ಕಡೆಯಿಂದ ನಿರಂತರವಾಗಿ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಅನ್ನ ನೀಡಲಾಗ್ತಾ ಇದೆ. ಅಶ್ವಿನಿ ಅವರು ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಆ ಪುಟ್ಟ ಮಗುವನ್ನಾದ್ರೂ ಉಳಿಸ್ಕೊಂಡ್ರು. 2 ಮಗುವನ್ನ ಉಳಿಸ್ಕೋಬೇಕು ಅನ್ನುವಂತ ಒಂದು ಅರಕೆ ಅವ್ರದಿತ್ತು. ಆದರೆ ಅದು ಆಗ್ಲಿಲ್ಲ. 1 ಮಗುವನ್ನ ಉಳಿಸ್ಕೊಂಡ್ರು. ಈಗ ಅವರ ಒಂದು ಪ್ರಾಣ, ಒಂದು ಸಾವು ಬದುಕಿನ ನಡುವೆ ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈಗ ಕಟ್ಟಿಂಗ್ ಮಿಷಿನ್ ಗಳ ಮೂಲಕ ಅವರ ಮೇಲೆ ಇದ್ದಂತಹ ಒಂದಿಷ್ಟು ಸ್ಲ್ಯಾಬ್ಗಳು ಏನಿದೆ ಅದನ್ನ ತೆರವು ಮಾಡ್ತಾ ಇದ್ದಾರೆ ನಾಜೂಕಾಗಿ. ಮತ್ತು ಒಂದು ಗಾಡ್ರೇಜ್ ಕೂಡ ಅವರ ಮೇಲೆ ಬಿದ್ದಿತ್ತು ಅಂತ ಹೇಳಲಾಗ್ತಾ ಇದೆ. ಅವರ ದೇಹದ ಮೇಲ್ಭಾಗ ಫ್ರೀ ಆಗಿದ್ರೆ, ಕೆಳಭಾಗದ ಮೇಲೆ ಈ ಲಿಂಟಲ್ ಎಲ್ಲ ಬಿದ್ದಿರುವಂತದ್ದು. ಹಾಗಾಗಿ ಅದನ್ನ ಈಗ ಯಶಸ್ವಿಯಾಗಿ ತೆರವು ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ವರುಣ ದೇವನ ಆರ್ಭಟ ಕಮ್ಮಿ ಆಗ್ತಾ ಇಲ್ಲ. ಮಳೆಯ ಆರ್ಭಟ ಜೋರಾಗಿದೆ. ಹಾಗಾಗಿ ಏನು ಕಾರ್ಯಾಚರಣೆಗೆ ಬಹಳ ತೊಡಕಾಗ್ತಾ ಇದೆ. ಈ ಕಟ್ಟಿಂಗ್ ಮಿಷಿನ್, ಡ್ರಿಲ್ ಮಿಷಿನ್ ಅನ್ನೆಲ್ಲ ಒಳಗಡೆ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಧಾರಾಕಾರ ಮಳೆ ಬರ್ತಾ ಇದೆ. ಮತ್ತು ಇನ್ನೊಂದು ಕಡೆಯಿಂದ ಏನು ಮೇಲ್ಗಡೆ ಗುಡ್ಡ ಕುಸಿತದಿಂದ ಈ ದುರಂತ ಆಗಿದೆ, ಅದು ಗುಡ್ಡ ಮತ್ತೆ ಸ್ವಲ್ಪ ಅದರ ಮಣ್ಣು ಕುಸಿತಾ ಇದೆ. ಕ್ಷಣಕ್ಕೂ ಆ ಮಣ್ಣು ಕುಸಿತಾ ಇರುವಂತಹ ಕಾರಣದಿಂದಾಗಿ ಇಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಇನ್ನೂ ದೊಡ್ಡ ಅಪಾಯ ಸಂಭವಿಸುವಂತ
ಸಾಧ್ಯತೆ ಇದೆ. ಹಾಗಾಗಿ ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಕಾರ್ಯಾಚರಣೆ ನಡೀತಾ ಇದೆ. ಈಗ ನಮ್ಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಈಗ ಸದ್ಯದ ಪರಿಸ್ಥಿತಿಯಲ್ಲೂ ಕೂಡ ಅಶ್ವಿನಿ ಅವರು ಸೇಫ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇದೇ ಕಾರ್ಯಾಚರಣೆ ಯಾವ ರೀತಿ ಮಗುವನ್ನ ರಕ್ಷಣೆ ಮಾಡಿದ್ರು ಅದೇ ರೀತಿ ನಾಜೂಕಾಗಿ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರನ್ನ ಹೊರ ತೆಗಿಬಹುದು ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ಸೊ ಎಲ್ಲರ ಪ್ರಾರ್ಥನೆಯೂ ಕೂಡ ಅದೇ ಆಗಿದೆ, ಅವರು ಸುರಕ್ಷಿತವಾಗಿ ಹೊರಗಡೆ ಬರಲಿ ಅನ್ನುವಂತ ರೀತಿಯಲ್ಲಿ. ಸೌಖ್ಯ. ಓಕೆ, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗೆ.